ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನೆಂದರೆ, ಲಾಸ್ಟ್ ಟೈಮ್ ನೀವು ಎನ್ಯುಮರೇಷನ್ ಫಾರ್ಮ್ ಮತ್ತು SIR ಎನ್ಯುಮರೇಷನ್ ಫಾರ್ಮ್ ಮತ್ತು ಡಾಕ್ಯುಮೆಂಟ್ ಎಲ್ಲ BLOಗಳಿಗೆ ಅಥವಾ ಆನ್ಲೈನ್ ಮುಖಾಂತರ ಫಿಲ್ ಮಾಡಿದ್ರಿ. ಈಗ ಅದರದ್ದು ಲಾಸ್ಟ್ ಟೈಮ್ ಇದು ರಿಲೀಸ್ ಮಾಡಿದ್ರು, ಅವನು ಒಂದು ASCD ಲಿಸ್ಟ್ ಅಂತ, ಅಂದರೆ ಶಿಫ್ಟ್ ಆದವರು, ಡೆತ್ ಆದವರು, ಆ ರೀತಿದ್ದು ಲಿಸ್ಟ್ ರಿಲೀಸ್ ಮಾಡಿದ್ರು ಚುನಾವಣಾ ಆಯೋಗದಿಂದ. ಇವತ್ತು ಡ್ರಾಫ್ಟ್ ರಿಲೀಸ್ ಮಾಡಿದ್ದಾರೆ, ಅಂದರೆ ಕರಡು ಪ್ರತಿ, SIR ಕರಡು ಪ್ರತಿ. ಇದು ಫೈನಲ್ ಲಿಸ್ಟ್ ಅಲ್ಲ. ಅದಕ್ಕಿಂತ ಮುಂಚೆ ನಿಮ್ಗೇನಾದರೂ ಇದರಲ್ಲಿ ಅಬ್ಜೆಕ್ಷನ್ ಇದ್ದರೆ ಹಾಕ್ಬೋದು. ನಿಮ್ದು ಹೆಸರು ಇಲ್ಲಾದರೆ ಅಥವಾ ನಿಮ್ದು ಹೆಸರು ಇದೆ ಇಲ್ವೋ, ನೆಕ್ಸ್ಟ್ ಫೈನಲ್ ಲಿಸ್ಟ್ಗೆ ಬರ್ತದಿಲ್ವ ಅಂತ ಈ ಲಿಸ್ಟ್ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಫೈನಲ್ ಲಿಸ್ಟ್ ನೆಕ್ಸ್ಟ್ ಮಂತ್ ಅಲ್ಲ, ಅದರ ನೆಕ್ಸ್ಟ್ ಮಂತ್ ಬರ್ತದೆ, ಅಕ್ಟೋಬರಲ್ಲಿ. ಅದಕ್ಕಿಂತ ಮುಂಚೆ ಈ ಲಿಸ್ಟ್ ಬಂದಿದೆ, ಇವತ್ತು ಬಿಡುಗಡೆ ಮಾಡಿದ್ದಾರೆ ಲಿಸ್ಟ್. ಈಗ ನಾವು ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನೋಡುವ. ಒಂದು ವೇಳೆ ಇದರಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ನೀವು ಅವರಿಗೆ ಅಬ್ಜೆಕ್ಷನ್ ಹಾಕ್ಬೋದು, ಅಥವಾ ಇದರಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಚುನಾವಣಾ ಆಯೋಗದಿಂದನೇ ನಿಮಗೆ ಒಂದು ನೋಟಿಸ್ ಬರ್ತದೆ, ಯಾವ ರೀತಿ ನಿಮ್ಮದು ಹೆಸರು ಬರಲಿಲ್ಲ, ಯಾಕೆ, ರೀಸನ್. ಅದಕ್ಕೆ ಅವರು ಪೂರಕ ದಾಖಲೆ ಕೇಳ್ತಾರೆ ನಿಮ್ಮದು. ನೀವು ಆ ದಾಖಲೆ ಕೊಟ್ಟರೆ ಮತ್ತೆ ಫೈನಲ್ ಲಿಸ್ಟಿಗೆ ನಿಮ್ಮದು ಆ್ಯಡ್ ಆಗಿ ಬರ್ತದೆ ಹೆಸರು. ಅದಕ್ಕೆ ಸುಮಾರಿಷ್ಟು 40 ಲಕ್ಷದಷ್ಟೇನೋ ವೋಟರ್ಸ್ಗೆ ನೋಟಿಸ್ ಬರುವ ಚಾನ್ಸಸ್ ಉಂಟಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಅದರದ್ದು ಪ್ರೆಸ್ ಮೀಟ್ ಉಂಟು ಇವತ್ತು ಆ ಚುನಾವಣೆ ಆಗೋದ್ರಿಂದ, ಆಗ ಇನ್ಫಾರ್ಮೇಷನ್ ಕೊಡ್ಬೋದು. ಈಗ ನಿಮ್ಮದು ಹೆಸರು ಇದೆಯಾ ಅಲ್ವಾ, ಮನೆಯವ್ರದ್ದು ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಯಾವ ರೀತಿ ಅಂತ ನೋಡುವ. ಅದಕ್ಕೆ ನೀವು ಫಸ್ಟ್, ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ನಿಮಗೆ ಗೊತ್ತಾಗ್ತದೆ. ಫಸ್ಟ್ ನೀವು ಒಂದು ನಿಮಿಷ, ಸ್ಕ್ರೀನ್ ರೆಕಾರ್ಡು, ಗೂಗಲ್ ಕ್ರೋಮ್ಗೆ ಹೋಗಬೇಕು. ಅಲ್ಲಿ ವೋಟರ್ಸ್ ECI ಅಂತ ಸರ್ಚ್ ಮಾಡಿದ ನಂತರ ಫಸ್ಟ್ ಪೇಜ್ ಓಪನ್ ಆಗ್ತದೆ. ಫಸ್ಟ್ ಪೇಜಲ್ಲಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಉಂಟು ವೆಬ್ಸೈಟ್, ಅದಕ್ಕೆ ಕ್ಲಿಕ್ ಮಾಡಿ. ಸ್ವಲ್ಪ ಸರ್ವರ್ ಸ್ಲೋ ಇರ್ಬೋದು, ಯಾಕಂದರೆ ಈಗ ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರಲ್ಲ, ಹಾಗಾಗಿ ಲೋಡಿಂಗ್ ಆಗ್ತಾ ಉಂಟು. ನೋಡಿ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಫುಲ್ಲು ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಉಂಟು ಆಪ್ಷನ್, ತೋರಿಸ್ತೇನೆ. ಡೌನ್ಲೋಡ್ ಎಲೆಕ್ಟ್ರಲ್ ರೋಲ್ ಅಂತ ಉಂಟಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗ್ತದೆ. ಸ್ವಲ್ಪ ಸರ್ವರ್ ಸ್ಲೋ ಉಂಟು, ಯಾಕೆಂದರೆ ಈಗ ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರಲ್ಲ. ಇಲ್ಲಿ ನೋಡಿ, ಸ್ಟೇಟ್ ಕೇಳ್ತದೆ ನಿಮ್ಮದು. ತುಂಬ ಸ್ಟೇಟ್ ಇದೆ, ಎಲ್ಲ ಸ್ಟೇಟ್ ಇದೆ ಇದರಲ್ಲಿ ಸಿಗ್ತದೆ. ನಾವು ಕರ್ನಾಟಕ. ರಿವಿಷನ್ ಇಯರ್ ಕೇಳ್ತದೆ 26. SIR ಡ್ರಾಫ್ಟ್ ರೋಲು, ಇಲ್ಲಿ ಅದನ್ನೇ ಸೆಲೆಕ್ಟ್ ಮಾಡಿ. ಬೈ ಎಲೆಕ್ಷನ್ ಅಲ್ಲ, ಫೈನಲ್ ರಿವಿಷನ್ 2 ಅದಲ್ಲ. ಬೈ ಎಲೆಕ್ಷನ್ ಫೈನಲ್ ರೋಲ್ ಅದಲ್ಲ, ಇದು ಡ್ರಾಫ್ಟ್. ಬೈ ಎಲೆಕ್ಷನ್ ಡ್ರಾಫ್ಟ್ ರೋಲ್ 2026, SIR ಡ್ರಾಫ್ಟ್ ರೋಲ್ 2026, ಅಲ್ಲಿಗೆ ಕ್ಲಿಕ್ ಮಾಡಿ. ನಿಮ್ಮದು ಜಿಲ್ಲೆ ಕೇಳ್ತದೆ, ಜಿಲ್ಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಜಿಲ್ಲೆ ಆದಮೇಲೆ ಅಸೆಂಬ್ಲಿ ಕೇಳ್ತದೆ, ವಿಧಾನಸಭಾ ಕ್ಷೇತ್ರ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಂತ ಕೇಳ್ತದೆ, ಇಂಗ್ಲೀಷಾ ಕನ್ನಡನ ಅಂತ. ಅಲ್ಲಿ ಯಾವುದಕ್ಕೆ ಒಂದು ಕೊಡಿ, ನಿಮ್ಗೆ ಯಾವುದು ಬೇಕು ಅದು ಕೊಡಿ. ನಾನೀಗ ಕನ್ನಡನೇ ಕೊಡ್ತೀನಿ. ನಂತರ ನೋಡಿ, ಇಲ್ಲಿ ಫುಲ್ಲು ಬಂದಿರ್ತದೆ ನಿಮ್ಮದು ಆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಪಾರ್ಟ್ ನಂಬರ್ ಆ್ಯಂಡ್ ಪಾರ್ಟ್ ನೇಮ್ ಬಂದಿರ್ತದೆ. ಇಲ್ಲಿ ನೋಡಿ, ಫುಲ್ ಸ್ಕ್ರೋಲ್ ಮಾಡಿದರೆ ನಿಮಗೆ ಪೇಜ್ ಸಿಗ್ತದೆ. ಇದರಲ್ಲಿ ನಿಮ್ಮದು ಯಾವುದಂತ ನೋಡಿ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡೋದಂದರೆ ಈಗ ಯಾವುದಾದ್ರೂ ಒಂದಕ್ಕೆ ಕ್ಲಿಕ್ ಮಾಡಿ. ನಾನೊಂದು ಕ್ಲಿಕ್ ಮಾಡ್ತೀನಿ, ಯಾವುದಕ್ಕೆ ಒಂದು ಕ್ಲಿಕ್ ಮಾಡ್ತೀನಿ. ಅಲ್ಲಿ ನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿ, ಕ್ಲಿಯರಾಗಿ ಎಂಟ್ರಿ ಮಾಡಿ, ಇಲ್ಲದ್ರೆ ಡೌನ್ಲೋಡ್ ಆಗೋದಿಲ್ಲ ಅದು. W9F ನೋಡಿ, ಡೌನ್ಲೋಡ್ ಆಯಿತು. ಓಪನ್ ಕೊಡುವ. ನೋಡಿ, ಈಗ ಸ್ವಲ್ಪ ಸರ್ವರ್ ಏರರ್ ಇರುವ ಕಾರಣ ಈಗ ಡೌನ್ಲೋಡ್ ಆಗ್ತಿಲ್ಲ. ನೀವು ನೆಕ್ಸ್ಟ್ ಸ್ವಲ್ಪ ಟೈಮ್ ಬಿಟ್ಟು ಒಂದು ಸಂಜೆ ಆಗುವಾಗ ಚೆಕ್ ಮಾಡಿದರೆ, ಈ ವಿಡಿಯೋ ಬರುವಾಗಲೇ ಸ್ವಲ್ಪ ಲೇಟ್ ಆಗ್ತದಲ್ಲ, ಆಗ ನೀವು ಚೆಕ್ ಮಾಡಿದರೆ ಅಪ್ಡೇಟ್ ಆಗಿರ್ತದೆ. ಈಗ ಸ್ವಲ್ಪ ಅಪ್ಡೇಟ್ ಆಗಲಿಲ್ಲ. ಇದೇ ಮೆಥಡಲ್ಲಿ ನೀವು ಎಲ್ಲರದ್ದು ಡೌನ್ಲೋಡ್ ಮಾಡ್ಬೋದು. ಯಾವ ಜಿಲ್ಲೆದು ಬೇಕಾದರೂ, ನಿಮ್ಮದು ಏರಿಯಾದ್ದು, ತಾಲೂಕಿದ್ದು, ಯಾರ್ದು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ನಿಮ್ಮದು ಚೆಕ್ ಮಾಡ್ಬೋದು. ಆ ವಿಧಾನಸಭಾ ನಿಮಗೆ ಯಾವುದು ಬರ್ತದೆ ಅದನ್ನು ಚೆಕ್ ಮಾಡಿ, ಇದು ಡೌನ್ಲೋಡ್ ಮಾಡಿ ಚೆಕ್ ಮಾಡಬೇಕು. ಚೆಕ್ ಮಾಡಿದ ನಂತರ ನಿಮಗೆ ಗೊತ್ತಾಗ್ತದಲ್ಲ ನಿಮ್ಮದು ಹೆಸರು ಉಂಟಾ ಇಲ್ವಾ ಅಂತ. ಇಲ್ಲದಿದ್ದರೆ ಅವರೇ ನಿಮ್ಗೆ ಇನ್ಫಾರ್ಮೇಷನ್ ಕೂಡ ಬರ್ತದೆ ನೋಟಿಸ್ ಮುಖಾಂತರ. ಅದಕ್ಕೆ ನೀವು ನೆಕ್ಸ್ಟ್ ಅವರು ನೋಟಿಸ್ ಕಳಿಸಿದ್ದಕ್ಕೆ ಅವರು ಪ್ರಾಬ್ಲಮ್ ಏನಂತಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದಕ್ಕೆ ನೀವು ಬೇಕಾದ ಡಾಕ್ಯುಮೆಂಟನ್ನು ಕೊಟ್ಟರೆ ಅಲ್ಲಿ ಕ್ಲಿಯರ್ ಆಗ್ತದೆ. ಇದು ಫೈನಲ್ ಲಿಸ್ಟ್ ಅಲ್ಲ, ಹಾಗಾಗಿ ನೆಕ್ಸ್ಟ್ ಫೈನಲ್ ಲಿಸ್ಟ್ ಬರುವಾಗ ಮತ್ತೆ ನೋಡುವ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.